ಮತ್ತು ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಅದಕ್ಕೆ ಹೀರೆಕಾಯಿ ಸಿಪ್ಪದಾಟ ಫಸ್ಟ್ ಮಾಡೋಣ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಒಂದ್ಸಲಿ ನೋಡ್ಕೊಂಬರೋಣ. ಒಂದು ಹೀರೆಕಾಯಿ, ಕಡಲೆಬೇಳೆ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕಾಳುಮೆಣಸು ಒಂದು 10, ನೆನೆಸಿರೋ ಅಕ್ಕಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಪೀಸ್ 2. ಈಗ ಹೀರೆಕಾಯಿ ಮೇಲಿರೋ ಸಿಪ್ಪೆನ ತಕ್ಕೋಬೇಕು. ಅದನ್ನು ಸಿಪ್ಪೆಲ್ಲ ತೆಗೆದುಬಿಟ್ಟು ರೌಂಡ್ ಶೇಪಲ್ಲಿ ಕಟ್ ಮಾಡಬೇಕು. ಅದು ಏನೇನಿರುತ್ತೆ ಹೀರೆಕಾಯಲ್ಲಿ ಅದನ್ನು ಕ್ಲೀನಲ್ಲಿ ಚಾಕ್ಕೊಳ್ಳಿ, ಅದು ಏನೇನು ಹೋಗೋ ಥರ ಹಿಂಗೆ ಅಂದ್ಬಿಟ್ಟು ಆಮೇಲೆ ರೌಂಡ್ ಶೇಪಲ್ಲಿ ಕಟ್ ಮಾಡಬೇಕು. ಈಗ ಹೀರೆಕಾಯಿ ಕಟ್ ಮಾಡ್ತೀನಿ. ಒಂದೊಂದು ಹೀರೆಕಾಯಿ ವಿಷ ಇರ್ತವೆ, ಒಂದ್ಸರಿ ಟೇಸ್ಟ್ ಮಾಡಿ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡಬೇಕು. ಎಲ್ಲನೂ ಕ್ಲೀನಾಗಿ ಕಟ್ ಮಾಡಿಬಿಟ್ಟು ಈಗ ತಟ್ಟೆಗೆ ತೆಗಿಬೇಕು. ಈಗ ಕಟ್ ಮಾಡಿರೋ ಹೀರೆಕಾಯಿನ ಒಂದು ಪ್ಲೇಟಿಗೆ ತಗೊಂಡ್ಬಿಟ್ಟು ಅದನ್ನು ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ತೊಳಿಬೇಕು. ಈಗ ಚೆನ್ನಾಗಿ ತೊಳೆದ್ಮೇಲೆ ಈ ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ಕಡಲೆಬೇಳೆ ಹಾಕಿ ಒಂದೆರಡು ಸರಿ ವಾಶ್ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು, 1-2 ಬೌಲಷ್ಟು. ಆಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ 2 ವಿಸಿಲ್ ಕೂಗಿಸ್ಬೇಕು. ಮಿಕ್ಸಿ ಜಾರ್ಗೆ ಅಕ್ಕಿನ, ನೆನೆಸಿರೋ ಅಕ್ಕಿ, ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಕಾಳುಮೆಣಸು ಎಲ್ಲ ಹಾಕಿ ಚೆನ್ನಾಗಿ ರುಬ್ಬಬೇಕು. ಈಗ ನುಣ್ಣಗೆ ರುಬ್ಕೊಂಡಿದ್ದೀವಿ. ಈಗ 2 ವಿಸಿಲ್ ಕೂಗಿದ ತಕ್ಷಣ ಅದಕ್ಕೆ ನಾವು ಹೀರೆಕಾಯಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಅದರೊಳಗೆ ಹಾಕಬೇಕು. ಈಗ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ. ಈಗ 1 ವಿಸಿಲ್ ಹೊಡೆದಿದೆ. ಈಗ ಇನ್ನೊಂದು ವಿಸಿಲ್ಲು ಹೊಡಿತು. 2 ವಿಸಿಲ್ ಆಗಿದೆ. ಈಗ ವಿಸಿಲೆಲ್ಲ ಗಾಳಿ ಹೋದ್ಮೇಲೆ ಅದನ್ನು ಓಪನ್ ಮಾಡಿ ಈಗ ಹೀರೆಕಾಯಿ ತೆಗೆದಿಟ್ಟಿದ್ದೀವಲ್ಲ ಅದನ್ನು ಕ್ಲೀನ್ ತೊಳೆದಿದ್ದೀವಿ, ಅದನ್ನು ಕುಕ್ಕರ್ಗೆ ಹಾಕಬೇಕು ಕಡಲೆಬೇಳೆ ಜೊತೆಗೆ. ಈಗ 1-2 ವಿಸಿಲ್ ಕೂಗಿಸ್ಬೇಕು ಅದ್ರ ಜೊತೆಗೆ. ಈಗ ಕುಕ್ಕರ್ ಇಟ್ಟಿದ್ದೀವಿ, ಲಿಡ್ ಕ್ಲೋಸ್ ಮಾಡಿಬಿಟ್ಟು ಈಗ ಅದನ್ನು 1-2 ವಿಸಿಲ್ ಕೂಗಿಸ್ಬಿಟ್ಟು ಕುಗ್ಸಿ ಎಲ್ಲ ಆಗಿದೆ. ಈಗ ಅದನ್ನು ಗಾಳಿ ಹೋಗ್ಲಿಕ್ಕೆ ಬಿಟ್ಟಿದ್ದೀನಿ. ಈಗ ರೆಡಿಯಾಗಿದೆ ನೋಡಿ, ಹೀರೆಕಾಯಿ ಚೆನ್ನಾಗಿ ಬೆಂದಿದೆ. ಈಗ ಒಂದು ಕಡಾಯಿಗೆ ಬಿಸಿ ಮಾಡೋಕೆ ಇಟ್ಬಿಟ್ಟು ಈಗ ನಂತರ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ರೆಡಿಯಾದ ಹೀರೆಕಾಯಿ ಕಡಲೆಬೇಳೆ ಬೇಯಿಸಿರೋದನ್ನು ಕಡಾಯಿಗೆ ಹಾಕಿ ಈಗ ಅದನ್ನು ಚೆನ್ನಾಗಿ ಕುದಿಸಿ. ಒಂದು ಮೀಡಿಯಮ್ ಊರಿಲೆ ಅದನ್ನು ಚೆನ್ನಾಗಿ ಕುದಿಸಿ. ಒಂದು ಕುದ್ದ ನಂತರ ರೆಡಿ ಮಾಡ್ಕೊಂಡಿರೋ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿ. ಈಗ ಸ್ವಲ್ಪ ಜಾರಲ್ಲಿ ಇರೋ ಮಸಾಲೆನ ಸ್ವಲ್ಪ ನೀರು ಹಾಕ್ಬಿಟ್ಟು ಕ್ಲೀನಾಗಿ ಇದು ಮಾಡಿಬಿಟ್ಟು ಜಾರಲ್ಲಿರೋ ಮಸಾಲೆನ ಸ್ವಲ್ಪ ನೀರು ಹಾಕಿ ಗ್ರೇವಿಗೆ ಸೇರಿಸಿ. ಈಗ ಗ್ರೇವಿಗೆ 2 ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಒಂದು ಜಾರಿಗೆ ಒಂದು ಅರ್ಧ ಬಟ್ಲು ಕಾಯಿ ತುರಿನ ಹಾಕಿ ನೀರು ಹಾಕಿ ಗ್ರೈಂಡ್ ಮಾಡಿ ತೆಂಗಿನ ಹಾಲನ್ನು ಸೋಸ್ಕೋಬೇಕು. ಅದರಲ್ಲಿ ಬರೋ ತೆಂಗಿನ ಹಾಲನ್ನ ಸೋಸ್ಕೊಂಡು ಈಗ ನಾವು ಗ್ರೇವಿ ಮಾಡ್ಕೊಂಡಿದ್ದೀವಲ್ಲ ಅದ್ರ ಜೊತೆಗೆ ಹಾಕಬೇಕು. ನಾವು ಇದೊಂದೇ ಅಲ್ಲ, ಅದಕ್ಕೆ ತುಂಬ ನಮೂನೆ ಹಾಕ್ತಾರೆ. ಕುಸುಮೆ ಅಂತ ಬರುತ್ತೆ, ಕುಸುಮೆ ಹಾಲು ಅಂತಲೂ ಹಾಕ್ತಾರೆ. ತೆಂಗಿನ ಹಾಲು ಒಂದೇ ಅಲ್ಲ, ಈ ಹೀರೆಕಾಯಿ ಸಿಪ್ಪದಾಟಕ್ಕೆ ಕುಸುಮೆ ಹಾಲನ್ನು ಕೂಡ ಹಾಕ್ತಾರೆ. ನಾನೀಗ ತೆಂಗಿನ ಹಾಲನ್ನ ಹಾಕ್ತಾಯಿದ್ದೀನಿ. ಈಗ ತೆಂಗಿನ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು. ಆ ಕೊಬ್ಬರಿ ಹಾಲು ಹಾಕೋದ್ರಿಂದ ಅದು ಫ್ಲೇವರ್ ಚೆನ್ನಾಗಿರುತ್ತೆ, ಸಿಪ್ಪದಾಟ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಕುದಿಸ್ಬೇಕು. ಅಕ್ಕಿ ಹಾಕಿರೋದ್ರಿಂದ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ, ಅದಕ್ಕೆ ಚೆನ್ನಾಗಿ ಕುದಿಸ್ಬೇಕು.
ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ. ಅದು ಗಟ್ಟಿ ಆಗುತ್ತೆ. ನಮ್ಮ ಮನೇಲಿ ಗಟ್ಟಿ ತಿನ್ನಲ್ಲ, ಹಾಗಾಗಿ ನಾನು ಸ್ವಲ್ಪ ನೀರು ಹಾಗೆಯೇ ಮಾಡ್ಕೊತಾ ಇದ್ದೀನಿ ಸಿಪ್ಪದಾತನ. ಈಗ ರೆಡಿ ಆಗ್ತಾ ಇದೆ ನೋಡಿ. ಚೆನ್ನಾಗಿ ಕುದಿಬೇಕು. ಅಕ್ಕಿ ಹಾಕಿರೋದು ಸ್ವಲ್ಪ ತಿಕ್ನೆಸ್ ಬರುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಚೆನ್ನಾಗಿ ಕುದಿಸಿದೆ. ಹೀರೆಕಾಯಿ ಸಿಪ್ಪದಾತ ಸಾರು ರೆಡಿ ಆಗುತ್ತೆ. ಈಗ ರುಚಿಕರವಾದ ಹೀರೆಕಾಯಿ ಸಾರು ರೆಡಿಯಾಗಿದೆ. ಈಗ ಇದರಿಂದ ಈ ಹೀರೆಕಾಯಿ ಸಿಪ್ಪದಾತ ಸಾರು ಚಪಾತಿ ಜೊತೆ, ಮುದ್ದೆ ಜೊತೆ, ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನಾನೀಗ ಮುದ್ದೆ ಜೊತೆ ಸಿಪ್ಪದಾತ ಸಾರನ್ನ ಮಾಡಿದ್ದೀನಿ. ರುಚಿಕರವಾದ ಹೀರೆಕಾಯಿ ಸಿಪ್ಪದಾತ ಸಾರು ರೆಡಿಯಾಗಿದೆ. ಈಗ ಮುದ್ದೆ ಮಾಡಲಿಕ್ಕೆ ಒಂದು ಪಾತ್ರೆಗೆ ನೀರಿಟ್ಬಿಟ್ಟು ಅದನ್ನು ಚೆನ್ನಾಗಿ ಕುದಿಸಿ, ಆ ಕುದಿಸಿದ ನಂತರ ಮುದ್ದೆ ನುಚ್ಚನ್ನ ಹಾಕಬೇಕು. ಇದು ಅಕ್ಕಿ ನುಚ್ಚು ಚಿಕ್ಕದಾಗಿ ಮಾಡಿಸಿರೋದು. ಈಗ ನೀರು ಚೆನ್ನಾಗಿ ಮಳ್ತಾ ಇದೆ, ಅದಕ್ಕೆ ಈಗ ನುಚ್ಚು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಅದು ಚೆನ್ನಾಗಿ ಕರಗಬೇಕು. ಅಕ್ಕಿ ಚೆನ್ನಾಗಿ ಕರಗಿ ಗಂಜಿ ಥರ ಆಗಬೇಕು. ಆಮೇಲೆ ಅದಕ್ಕೆ ರಾಗಿ ಹಿಟ್ಟು ಹಾಕಿ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಬೇಕು. 5 ನಿಮಿಷ ಚೆನ್ನಾಗಿ ಕುದಿಸಿ 5 ನಿಮಿಷ ಆದಮೇಲೆ ಮುದ್ದೆ ತೊಟ್ಟಲಿಕ್ಕೆ ರೆಡಿಯಾಗಿದೆ. ನಾನು 5 ಮುದ್ದೆದು ಮಾಡಿದ್ದೀನಿ. ಈ ಥರ ಮಾಡಿಕೊಂಡ್ರೆ ಮುದ್ದೆ ಚೆನ್ನಾಗಿ ಬೆಂದಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಸಿಪ್ಪದಾತ ಸಾರು ಹಾಗೂ ಮುದ್ದೆ ಜೊತೆ ರೆಡಿಯಾಗಿದೆ. ರುಚಿಕರವಾದ ಹೀರೆಕಾಯಿ ಸಿಪ್ಪದಾತ ಸಾರು ರಾಗಿ ಮುದ್ದೆ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟವಾದಲ್ಲಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.